ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿನ ಅಸಮಾಧಾನ ಶಮನಕ್ಕೆ ಬಿಎಸ್ ಯಡಿಯೂರಪ್ಪ ಈಗ ಮುಂದಾಗಿದ್ದಾರೆ. ಅವರೇ ಅಖಾಡಕ್ಕಿಳಿದಿದ್ದಾರೆ. ಬಸವರಾಜ್ ಸಿಂಧೂರ್ ಭಿನ್ನಮತೀಯ ಇವರೊಂದಿಗೆ ಬಿಎಸ್ ಯಡಿಯೂರಪ್ಪ ಈಗ ಮಾತುಕತೆ ನಡೆಸಿದ್ದಾರೆ. ಕರೆ ಮಾಡಿ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಪಕ್ಷ ಬಿಡಬೇಡಿ, ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ನಿಮಗೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಸವರಾಜ್ ಸಿಂಧೂರ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ. ಎಲ್ಲರೂ ಒಟ್ಟಾಗಿ ಚುನಾವಣೆ ಎದುರಿಸಿ ಅಂತ ಹೇಳಿ ಯಡಿಯೂರಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಆಗ ಬಿಎಸ್ವೈ ಬಳಿ ಬಸವರಾಜ್ ಸಿಂಧೂರ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಟಿಕೆಟ್ ಸಿಗದ ಬಗ್ಗೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಚರ್ಚಿಸಿ ನಾನು ನಿರ್ಧಾರ ಹೇಳ್ತೀನಿ ಅಂತ ಬಸವರಾಜ್ ಸಿಂಧೂರ ಹೇಳ್ತಾ ಇದ್ದಾರೆ. ಬೆಂಬಲಿಗರು ಹಾಗೂ ಕಾರ್ಯಕರ್ತರ ನಿರ್ಧಾರವೇ ಅಂತಿಮ ಅಂತ ಕೂಡ ಅವರೀಗ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಶ್ರೀಕಾಂತ್ ಕುಲಕರ್ಣಿಗೆ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಆಕಾಂಕ್ಷಿಯಾಗಿದ್ದಂತ ಬಸವರಾಜ್ ಸಿಂಧೂರ ತೀವ್ರ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಬಂಡಾಯ ಶಮನಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಏನ್ ಹೇಳಿದ್ದಾರೆ ಬಸವರಾಜ್ ಸಿಂಧೂರ ಅಂತ ಇದಕ್ಕೆ? ಹೌದು ಅಮರ್ ಪ್ರಸಾದ್, ಏನು ಈಗಾಗಲೇ ಜಮಖಂಡಿಯ ಒಂದು ಬಿಜೆಪಿ ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿ ಅಂತ ಏನು ಬಿಜೆಪಿ ಘೋಷಣೆ ಮಾಡಿದ ಬೆನ್ನಲ್ಲೇ ಬಸವರಾಜ್ ಸಿಂಧೂರ್ ಅಂತ ಏನು ಇವರು ರಾಜ್ಯ ಕಬ್ಬು ಬೆಳೆಗಾರರ ಏನು ಪ್ರಕೋಷ್ಠದ ಒಬ್ಬ ಸಹ ಸಂಚಾಲಕರಾಗಿದ್ರು. ಅವರು ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂದ್ರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ನಾನು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ನಿನ್ನೆ ತಾನೇ ಹೇಳಿದ್ರು. ಈ ಒಂದು ಸುದ್ದಿ ಏನು ಮಾಧ್ಯಮದಲ್ಲಿ ಬಿತ್ತರವಾಗುತ್ತಿದ್ದಂತೆ ಈಗಾಗಲೇ ಇನ್ನು ಬಿಎಸ್ವೈ ಮಾಜಿ ಸಿಎಂ ಬಿಎಸ್ವೈ ಅವರ ಒಂದು ದೂರವಾಣಿ ಕರೆ ಮಾಡುವ ಮೂಲಕ ಅವರ ಒಂದು ಏನು ಅಸಮಾಧಾನವನ್ನು ಶಮನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅಂದ್ರೆ ದೂರವಾಣಿ ಮೂಲಕ ಕರೆ ಮಾಡಿ ಏನು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಹೋಗಬೇಡಿ ಮತ್ತು ಮಾಧ್ಯಮದ ಮುಂದೆ ಈ ರೀತಿ ಏನನ್ನು ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬೇಡಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನ ನೀಡ್ತೀವಿ ಅನ್ನೋ ಭರವಸೆಯನ್ನ ಅವರಿಗೆ ಅದು ಕರೆ ಮಾಡುವ ಮೂಲಕ ಈಗಾಗಲೇ ತಿಳಿಸಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಬಸವರಾಜ್ ಸಿಂಧೂರ್ ಅವರು ತಮ್ಮ ನಿರ್ಧಾರದಿಂದ ಅಂದ್ರೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಯಡಿಯೂರಪ್ಪನವರು ಕರೆ ಮಾಡಿದಾಗ ಅವರ ಜೊತೆ ನಾನು ನಿಮ್ಮ ಮೇಲೆ ಯಾವುದೇ ರೀತಿ ನಮಗೆ ಅಸಮಾಧಾನವಿಲ್ಲ, ಆದರೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಮುಖಂಡರು ನಮ್ಮನ್ನ ನಡೆಸಿಕೊಂಡಿರುವ ರೀತಿ ಸರಿಯಾಗಿಲ್ಲ ಮತ್ತು ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ದುಡಿದು ಕೂಡ ಇದುವರೆಗೂ ನಮಗೆ ಯಾವುದೇ ಸ್ಥಾನಮಾನ ನೀಡದೆ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನೋ ಒಂದು ರೀತಿಯಲ್ಲಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮುಂದಿನ ನಡೆ ಏನು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲಿಗರು ಮತ್ತು ನಮ್ಮ ಕಾರ್ಯಕರ್ತರ ಒಂದು ನಿರ್ಧಾರವೇ ಅಂತಿಮ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮನ್ನು ನಂಬಿಕೊಂಡು ಸುಮಾರು ಜನ ನಮ್ಮ ಬೆಂಬಲಿಗರಿದ್ದಾರೆ. ಅವರ ಜೊತೆ ನಾನು ನಾಳೆ ಅಥವಾ ನಾಡಿದ್ದು ಸಭೆಯನ್ನ ಮಾಡ್ತೀನಿ. ಆ ಸಭೆಯ ನಂತರ ಬೆಂಬಲಿಗರು ಮತ್ತು ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಆ ಪ್ರಕಾರ ನಾನು ಪಕ್ಷದಲ್ಲಿ ಇರಬೇಕಾ ಅಥವಾ ಮುಂದುವರಿಬೇಕಾ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳೋದಾಗಿ ಈಗಾಗಲೇ ಬಿಎಸ್ವೈ ಜೊತೆ ಅವರು ತಿಳಿಸಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ರವಿ.